ಇದು ಯಾವ್ದೋ ಸಿಜೆಪಿ ಪಕ್ಷ, ಕಾಕ್ರೋಜು, ನಾಳೆ ಯಜ್ಞದ ಪಕ್ಷ, ಓಕೆನಾ, ಆಚೆ ನಾಡಿದ್ದು ಇಲಿ ಪಕ್ಷ, ಮತ್ತೆ ಅದೇ ಹಿಂಗೆ ಜಿರಳೆ ಪಕ್ಷ, ಓಕೆನಾ, ಹಿಂಗೆ ಬರ್ತಾ ಹೋಗ್ಬಿಡ್ತವೆ. ನನ್ನ ಮಗಂದು ಈ ತಿಗಣೆ ಪಕ್ಷ, ಓಕೆನಾ, ಈ ಸೊಳ್ಳೆ ಪಕ್ಷ ಅಂತ ಅಂದ್ಬಿಟ್ಟು ಬಂದೋಗ್ಬಿಡ್ತವೆ. ಯಾವನೋ ಒಬ್ಬ ಬಂದು ಸಿಜೆಪಿ ಪಕ್ಷ ಮಾಡ್ಬಿಡ್ತೀನಿ ಅದೆಲ್ಲ ಪುಟ್ಕೋಸಿನೂ ಆಗಲ್ಲ. ಓಕೆನಾ, ಎಲ್ಲಾ ಗೊತ್ತಿರತಕ್ಕಂಥ ನಮ್ಮ ಕರ್ನಾಟಕದಲ್ಲಿ ಬುದ್ಧಿವಂತ ಅನಿಸ್ಕೊಂಡಿರ್ತಕ್ಕಂಥ ಒಬ್ಬರವರೇ ಇನ್ನೂವರೆಗೂ ಕೂಡ ಒಂದು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಆಗಿಲ್ಲ. ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ, ನಾನು ನಿಮ್ಮ ಪ್ರೀತಿಯ ಮುರಳಿ ಶಿರಾ. ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾತಾಡ್ಲಿಕ್ಕೆ ಅಂತ ಬಂದಿರುವಂತದ್ದು ಅಪರೂಪಕ್ಕೆ ಬಹಳ ದಿನಗಳ ಬಹಳ ತಿಂಗಳುಗಳ ನಂತರ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಮುಂದೆ ನಿಮ್ಮ ಪ್ರೀತಿಯ ಮುರಳಿ. ಸ್ನೇಹಿತರೆ, ಈಗ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಈ ಸಿಜೆಪಿ ಅನ್ನೋ ಒಂದು ಪಕ್ಷ. ಈ ಸಿಜೆಪಿ ಅನ್ನೋ ಪಕ್ಷದ ಪೂರ್ಣ ಹೆಸರು ಕಾಕ್ರೋಚ್ ಜನತಾ ಪಾರ್ಟಿ ಅಂತಕ್ಕಂಥದ್ದು. ಸೊ ಇದು ಈಗ ಬಹಳ ದೊಡ್ಡ ಮಟ್ಟಕ್ಕೆ ಎಲ್ಲಾ ಕಡೆಯೂ ವೈರಲ್ ಆಗ್ತಾ ಇದೆ. ಬರೀ 7 ದಿನಗಳಲ್ಲಿ 20ಕ್ಕೂ ಹೆಚ್ಚು ಮಿಲಿಯನ್ ಫಾಲೋವರ್ಸ್ಗಳು ಬಂದಿದ್ದಾರೆ. ಓಕೆನಾ, ಬಹಳ ಖುಷಿ ಪಡುವಂತ ವಿಚಾರ. ಆದ್ರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಿವತ್ತು ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ಅಂತ ಬಂದಿದ್ದೀನಿ. ವಿಷಯ ಅಂದ್ರೆ ಈಗ ನೋಡಿ, ಬಿಜೆಪಿ, ಕಾಂಗ್ರೆಸ್, JDS, ಆಮ್ ಆದ್ಮಿ, ಇನ್ನು ಹೆಚ್ಚೆಚ್ಚು ಪಕ್ಷಗಳು, KRS ಪಕ್ಷ ಆಗ್ಬೋದು, ಪ್ರಜಾಕೀಯ ಪಕ್ಷ ಆಗ್ಬೋದು, ಇನ್ನು ಸಾವಿರಾರು ಪಕ್ಷಗಳಿದಾವೆ ಬಿಡಿ. ಆ ಸಾವಿರಾರು ಪಕ್ಷಗಳಲ್ಲಿ ಈ ಸಿಜೆಪಿ ಪಕ್ಷ ಅಂತಕ್ಕಂಥದ್ದು ಯಾಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ವೈರಲ್ ಆಗ್ತಾ ಇದೆ? ಈ ಪಕ್ಷದ ಅಪ್ಡೇಟ್ಸ್ಗಳು ಏನು? ಮೊದಲನೇದಾಗಿ ಈ ಸಿಜೆಪಿ ಪಕ್ಷ ಅಂತಕ್ಕಂಥದ್ದು ಹೆಂಗ್ ಹುಟ್ಟಿತು ಅನ್ನೋದನ್ನ ಹೇಳ್ತೇನೆ. ನಮ್ಮ ಸುಪ್ರೀಂ ಕೋರ್ಟ್ ಲಾಯರ್ ಅಥವಾ ಜಡ್ಜ್ ಅವರು, ಬಹಳ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಜಡ್ಜು ಒಂದು ಮಾತನ್ನ ಹೇಳ್ತಾರೆ. ಈಗಿನ ಜನರೇಷನ್ ಅವರು ಏನ್ ಸೋಷಿಯಲ್ ಮೀಡಿಯಾನ ಅವರೇ ಲಾಯರು, ಜಡ್ಜು, ಇನ್ನೊಂದು ಮತ್ತೊಂದು ಅಂದ್ಕೊಂಡ್ಬಿಟ್ಟು ಒಂದೇ ಮಾತಿನಲ್ಲಿ ಈಗಿನ ಜನರೇಷನ್ ಅವ್ರು ಹೇಳ್ಬೇಕು ಅಂದ್ರೆ ಒಂಥರ ಕಾಕ್ರೋಚ್ಗಳಿದ್ದಾಗೆ ಅಂತ ಹೇಳಿರ್ತಾರೆ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಕ್ ಅಂತ ಅಂದ್ಬಿಟ್ಟು ಜೆನ್ಸಿ ಕಾಕ್ರೋಚ್ ಅಂತ ಅಂದ್ಬಿಟ್ಟು ಇವನು ಯಾರೋ ಒಬ್ಬ ಮಾಡ್ಬಿಟ್ಟು ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗ್ತಾ ಇರ್ತಕ್ಕಂಥದ್ದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸತ್ತು ಪ್ರಜೆಗಳು ಭಾರತದಲ್ಲಿ ಆಗ್ತಾ ಇರ್ತಕ್ಕಂಥ ಎಷ್ಟೋ ಅತ್ಯಾಚಾರ, ಅನಾಚಾರ, ಇನ್ನೊಂದು ಮತ್ತೊಂದು ಎಲ್ಲ ಬಿಟ್ಬಿಟ್ಟು ನನ್ನ ಮಗಂದು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದಕ್ಕೆ ಹೋಗಿ ಕೂತಿದ್ದಾರೆ. ಅಲ್ಲಪ್ಪ, ನಿಮ್ಮೆಲ್ರಿಗೂ ಏನ್ ಆಗಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಮೊದಲನೇದಾಗಿ. ಯಾಕೆಂದ್ರೆ ನೋಡಿ, ನಮ್ಮ ಜನಗಳಿಗೆ ವಿವೇಚನೆಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ನಾವ್ ಏನ್ ಯೋಚನೆ ಮಾಡ್ಬೇಕು, ಕೆಲವರು ನಾವ್ ಏನ್ ಯೋಚನೆ ಮಾಡ್ಬೇಕು, ನಾವ್ ಹೇಗಿರ್ಬೇಕು, ಜೀವನ ಅಂದ್ರೆ ಹೇಗೆ, ನಾವ್ ಯಾವ ದಾರಿಲಿ ನಡ್ಕೊಂಡು ಹೋಗ್ಬೇಕು, ಯಾವ ದಾರಿಲಿ ಹೋದ್ರೆ ನಮಗೆ ಸ್ಪಷ್ಟತೆ ಇರುತ್ತೆ, ಏನು ಮರ್ತೋಗ್ಬಿಟ್ಟಿದ್ದಾರೆ ಕೆಲವರೆಲ್ಲನ. ಏನಪ್ಪಾ ಅಂದ್ರೆ ಯಾವನೋ ಒಬ್ಬ ಬಂದ, ಓಕೆ ನಾನೊಂದು ಪಕ್ಷ ಕಟ್ತೀನಿ, ನಾನು ಹಾಗೆ ಹೀಗೆ ಅಂತ ಹೇಳ್ದ, ಮುಗಿದೋಯ್ತು ನನ್ನ ಮಗಂದು. ಅವನಿಗೆ ಎಲ್ರು ಕೂಡ ಅದೇನೋ ಅಂತಾರಲ್ಲ, ಈ ಒಂದು ಕುರಿ ಹಳ್ಳಕ್ಕೆ ಬಿದ್ದುಬಿಟ್ರೆ ಎಲ್ಲಾ ಕುರಿಗಳು ಹಳ್ಳಕ್ಕೆ ಬೀಳ್ತಾವಂತೆ. ಹಂಗಾಗೋಗ್ಬಿಟ್ಟಿದೆ ನಮ್ಮ ಪ್ರಪಂಚ. ನಾನಿಲ್ಲಿ ಸಿಜೆಪಿ ಪಕ್ಷದ ಬಗ್ಗೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡೋಕ್ಕಾಗ್ಲಿ, ಅಥವಾ ಈ ಒಂದೇನಂತಾರೆ, ಈ ಕೆಲವು ರಾಜಕಾರಣಿಗಳು ದುಡ್ಡು ಕೊಟ್ಟೆಲ್ಲ ನನಗೆ ಕೂರಿಸಿಲ್ಲ, ನನಗೆ ಕೂರಿಸೋದಕ್ಕೂ ಆಗೋದಿಲ್ಲ. ಯಾಕೆ ಅಂತಂದ್ರೆ ನಾನು ಯಾರ ಕೈಗೂ ಸಿಗಲ್ಲ. ಆಯ್ತಾ? ಈಗ ನಾನು ಮಾತಾಡ್ಲಿಕ್ಕೆ ಅಂತ ಬಂದಿರೋದು ಕೇವಲ ಸಿಜೆಪಿ ಪಕ್ಷ ಮತ್ತೆ ನಮ್ಮ ರಾಷ್ಟ್ರೀಯ ಪಕ್ಷಗಳನ್ನ ಹೊರತುಪಡಿಸಿ ಉಪೇಂದ್ರ ಅವರು ಪ್ರಜಾಕೀಯ ಅಂತಕ್ಕಂಥ ಒಂದು ಬಹಳ ಅದ್ಭುತವಾದಂಥ ಯೋಜನೆ ಮಾಡಿದ್ದಾರೆ. ಅಂದ್ರೆ ಪಕ್ಷನ ನಾನು ಕಟ್ಟಬೇಕು ಅಂತ ನಿಂತಿದ್ದಾರೆ. ಸೊ ಅದೇ ರೀತಿಯಲ್ಲಿ ಮೊಬೈಲ್ ನಲ್ಲಿ ನಿಮಗೆ ಪ್ರಜಾಕೀಯದಿಂದ ಏನ್ ಲಾಭ ಇದೆ, ಏನಾಗತ್ತೆ, ಪ್ರಜಾಕೀಯ ಅಂದ್ರೆ ಏನು, ಪ್ರಜಾಕೀಯದಿಂದನ ಲೈಕ್ ಯಾರು MP, MLA ಗಳು, ಇನ್ನೊಬ್ರು ಮತ್ತೊಬ್ರು ಸಚಿವರು, ಮೆಂಬರ್ಸ್ಗಳು ಬರ್ತಾರೆ, ಅವ್ರವ್ರು ಏನೇನ್ ಕೆಲಸ ಮಾಡ್ಬೇಕು. ಅಕಸ್ಮಾತ್ ಅವ್ರು ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಆ ಕ್ಷಣದಲ್ಲೇನೆ ಜನಗಳೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ಅಂದ್ರೆ ಅವರು ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಹಾಗೆ ಬಹಳ ಅದ್ಭುತವಾದಂಥ ಯೋಜನೆಗಳು ನಮ್ಮ ಕರ್ನಾಟಕದ ಜನರಿಗೆ, ಅದರಲ್ಲೂ ನಮ್ಮ ಭಾರತದ ಜನಸಂಖ್ಯೆಗೆ ಈ ಒಂದು ವಿಚಾರಧಾರಣೆಯ ಬಗ್ಗೆ ಅರಿವೇ ಇಲ್ಲ. ಆಯ್ತಾ? ಉಪೇಂದ್ರ ಅವರು ಏನ್ ಹೇಳ್ತಾ ಇದ್ದಾರೆ, ಏನು ಎತ್ತ ಅಂತ ಅಂದ್ಬಿಟ್ಟು. ಉಪೇಂದ್ರ ಅವರು ಬಹಳ ಸ್ಟ್ರಾಟಜಿಕಲ್ ಆಗಿ ಪ್ಲಾನ್ ಮಾಡಿ ಎಲ್ಲ ಇದನ್ನ ಮಾಡಿದ್ರು. ಆದ್ರೆ ಉಪೇಂದ್ರ ಅವರು ಕೆಲವು ಎಡವಿ ಬಿದ್ದಿರ್ತಕ್ಕಂಥ ಜಾಗಗಳ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಏನ್ ಎಡವಿ ಬಿದ್ದಿದ್ದಾರೆ, ಉಪೇಂದ್ರ ಅವರು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಬಹಳ ಅದ್ಭುತವಾದಂಥ ಯೋಜನೆಗಳನ್ನ ಇಟ್ಕೊಂಡಿದ್ದಾರೆ, ಎಲ್ಲ ಓಕೆ. ಆದ್ರೆ ಮೊನ್ನೆ ನಮ್ಮ ಚಂದನ್ ಅವರು, ಯೂಟ್ಯೂಬ್ ಚಂದನ್ ಅವರು ಬಹಳ ಅದ್ಭುತವಾಗಿ ವಿಶ್ಲೇಷಣೆಯನ್ನ ಕೊಡುವಂತ ಪ್ರಯತ್ನ, ಉಪೇಂದ್ರ ಅವರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಉಪೇಂದ್ರ ಅವರೇ ನಾವ್ ಹೇಳೋದು ಅಷ್ಟೇ. ನೋಡಿ, ಇದು ಯಾವ್ದೋ ಸಿಜೆಪಿ ಪಕ್ಷ, ಕಾಕ್ರೋಜು, ನಾಳೆ ಯಜ್ಞದ ಪಕ್ಷ, ಓಕೆನಾ, ಆಚೆ ನಾಡಿದ್ದು ಇಲಿ ಪಕ್ಷ, ಮತ್ತೆ ಅದೇ ಹಿಂಗೆ ಜಿರಳೆ ಪಕ್ಷ, ಓಕೆನಾ, ಹಿಂಗೆ ಬರ್ತಾ ಹೋಗ್ಬಿಡ್ತವೆ. ನನ್ನ ಮಗಂದು ಈ ತಿಗಣೆ ಪಕ್ಷ, ಓಕೆನಾ, ಈ ಸೊಳ್ಳೆ ಪಕ್ಷ ಅಂತ ಅಂದ್ಬಿಟ್ಟು ಬಂದೋಗ್ಬಿಡ್ತವೆ. ಸೊ ಅದಕ್ಕಿಂತ ಮುಂಚೆ ತಾವು ಎಚ್ಚೆತ್ಕೊಂಡು, ಮೊನ್ನೆ ನಮ್ಮ ಚಾನಲ್ ನಲ್ಲಿ ನಾನು ಹಾಕಿದ್ದೆ, ನಮ್ಮ ಒಂದು ಪರ್ಸನಲ್ ಅಕೌಂಟ್ ನಲ್ಲೂ ಹಾಕಿದ್ದೆ, ಬಹಳ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ಅದ್ರ ಕಡೆ ದಯವಿಟ್ಟು ಫೋಕಸ್ ಮಾಡಿ. ತಾವು 2 ಕ್ಷೇತ್ರಗಳನ್ನ ಗೆಲ್ಸಿ, ನೀವು ಅಲ್ಲಿ ಬರ್ತಕ್ಕಂಥ ಹಣ ಏನಿದೆ ಆ ಹಣನ ತಗೊಂಡು ಕರೆಕ್ಟಾಗಿ ಅಭಿವೃದ್ಧಿಯನ್ನ ಮಾಡಿದ್ದೇ ಆದ್ರೆ
ನಮ್ಮ ಜನಗಳು ಕೂಡ ಅಥವಾ ಅಲ್ಲಿನ ವಾರ್ಡಿನ ಜನಸಂಖ್ಯೆಯೂ ಕೂಡ ಎದ್ದು ನಿಂತ್ಕೊಂಡು ಸೆಲ್ಯೂಟ್ ಹೊಡೆಯುತ್ತೆ. ಮತ್ತೆ ಪಕ್ಕದ ವಾರ್ಡ್ನವ್ರಿಗೂ ಕೂಡ ಮೆಟ್ನಲ್ಲಿ ಹೊಡೆದು ಕೇಳುತ್ತೆ. ಬೋಳಿ ಮಕ್ಕಳ ಉಪೇಂದ್ರ ಅವರು ಮೊನ್ನೆ ಅಷ್ಟೇ ಪಕ್ಷ ಕಟ್ಟಿ ಬಹಳ ಶ್ರಮ ವಹಿಸಿ ಇಬ್ಬರನ್ನೇ ಗೆಲ್ಸಿದ್ರು ಕೂಡ ಆ ಇಬ್ರು ಗೆದ್ದಿರೋರು ಅದ್ಭುತವಾಗಿ ವಾರ್ಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಆ ವಾರ್ಡ್ ಅಲ್ಲಿ ಬರ್ತಕ್ಕಂತಹ ಕುಂದುಕೊರತೆಗಳನ್ನ ನಿವಾರಣೆ ಮಾಡಿದ್ದಾರೆ. ಓಕೆನಾ, ಆ ವಾರ್ಡ್ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ದಂಗ್ ಮಾಡಿದ್ದಾರೆ. ಸೊ ನೀವ್ ಯಾಕೆ ಮಾಡ್ತಾ ಇಲ್ಲ, ಯಾಕೆ ನಿಮಗೂ ಅದೇ ತರದಲ್ಲೇನೆ ಫಂಡ್ ಬರುತ್ತಲ್ವಾ ಹಾಗೆ ಹೀಗೆ ಅಂತ ಪ್ರತಿಯೊಬ್ಬ ಜನರು ಕೂಡ ಪ್ರಶ್ನೆ ಮಾಡಿ ಕೇಳುವಂತದ್ದಾಗುತ್ತೆ. ಮತ್ತೆ ಎರಡನೇದು, ನಮ್ಮ ಜನರಿಗೆ ಮಕ್ಕುಗಿಯುವಂಥದ್ದು, ಮಕ್ಕುಗಿಬೇಕು ಅನ್ಸೋದು. ದಯವಿಟ್ಟು ಯಾವುದೋ ಸಿಜೆಪಿ ಪಕ್ಷ ಬಂತು, ಇನ್ನೊಂದು ಪಕ್ಷ ಬಂತು, ಮತ್ತೊಂದು ಪಕ್ಷ ಬಂತು, ನಾನು ಇಲ್ಲಿ ಪ್ರಜಾಕೀಯ ಪಕ್ಷನ ಬಿಂಬಿಸ್ಕೊಂಡು ಬಂದಿಲ್ಲ ಅಥವಾ ಸಿಜೆಪಿ ಪಕ್ಷವನ್ನ ನಾನು ವಿರೋಧಿಸ್ತಾ ಬಂದಿಲ್ಲ. ನಾನು ಹೇಳೋದು ಎಲ್ಲ ಯುವಕರು ಕೂಡ ಯಾವನೋ ಒಬ್ಬ ಬಂದು ಸಿಜೆಪಿ ಪಕ್ಷ ಅನ್ನೋದು ಕಟ್ಟಬಿಡ್ತೀನಿ, ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ಅದೆಲ್ಲ ಪುಟ್ಕೋಸಿನೂ ಆಗಲ್ಲ. ಓಕೆನಾ, ಎಲ್ಲಾ ಗೊತ್ತಿರ್ತಕ್ಕಂಥ ನಮ್ಮ ಕರ್ನಾಟಕದಲ್ಲಿ ಬುದ್ಧಿವಂತ ಅನ್ನಿಸ್ಕೊಂಡಿರ್ತಕ್ಕಂಥ ಉಪೇಂದ್ರ ಅವರೇ ಇನ್ನೂವರೆಗೂ ಕೂಡ ಒಂದು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಿಲ್ಲ. ಒಂದು ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥವನ್ನ ಯಾರು, ಅವನು ಏನು ಅಥವಾ ಅವನು ಏನೇನು ಮಾಡಿದಾನೆ ಅನ್ನೋದನ್ನ ಪ್ರಸ್ತಾವನೆ ಮಾಡ್ತಾ ಇಲ್ಲ ಉಪೇಂದ್ರ ಅವರು. ನಾನು ಪಕ್ಷ ಕಟ್ಟಿದ್ದೀನಿ ಅಂತ ಹೋರಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇವ್ನು ಯಾವನೋ ಸಿಜೆಪಿ ಪಕ್ಷ ಕಟ್ಟಿದವನು ಉದ್ಧಾರ ಮಾಡ್ತಾನೆ ಅನ್ಸುತ್ತೇನ್ರಪ್ಪ. ಒಂದು ಹೆಸರು ಆ ಜೆನ್ಜಿ ಅನ್ನೋದು, ನಾವು ಜೆನ್ಜಿಗಳಾಗಿನೇ ಹೇಳ್ತಾ ಇದ್ದೇವೆ, ಉದ್ಧಾರ ಮಾಡ್ತಾರೆ ಅನ್ಸುತ್ತಾ ನಿಮ್ಗೆ? ಪ್ರಜ್ಞಾವಂತ ಸ್ಥಿತಿಗೆ ಬನ್ನಿ. ಯಾವನೋ ಬಂದು ನಮ್ಮನ್ನು ಉದ್ಧಾರ ಮಾಡೋದು ಬೇಕಾಗಿಲ್ಲ. ನಮ್ಮ ಕೆಲಸಗಳನ್ನ ಒಂದಿನ ನೋಡಿ, ಎಲ್ಲರೂ ಅವರವರ ಏರಿಯಾಗಳಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲ ನೀವೇ ಎತ್ತಾಕ್ಬಿಟ್ಟು ಸೋಷಿಯಲ್ ಮೀಡಿಯಾ ಅನ್ನೋದು ಬಹಳ ದೊಡ್ಡ ಪ್ಲಾಟ್ಫಾರ್ಮು. ಅದರಲ್ಲಿ ನೀವು ಮಾಡಿರ್ತಕ್ಕಂಥ ಕೆಲಸನ ಅಪ್ಲೋಡ್ ಮಾಡಿ. ಯಾರು ನಿಮ್ಮ ಕ್ಷೇತ್ರದ MP MLA ಇರ್ತಾರಲ್ಲ ಅವ್ರಿಗೆ ಟ್ಯಾಗ್ ಮಾಡಿ. ಅವ್ರ ಯೋಗ್ಯತೆಗಳಿಗೆ ಅವಾಗಾದ್ರೂ ಗೊತ್ತಾಗಿ ಏನಾದರೂ ಕೆಲಸ ಮಾಡಲ್ವ ನೋಡೋಣ. ನಾನು ಹಂಗೆ ಮಾಡ್ತಾ ಇದ್ದೀನಿ. ಬಸ್ ಸ್ಟಾಪ್ ಕಟ್ಟುವಂಥ ಯೋಜನೆಯಲ್ಲಿ ನಾನು ಕೂಡ ಹಾಗೆ ಮಾಡ್ತಾ ಇದ್ದೀನಿ. ಟ್ಯಾಗ್ ಮಾಡ್ತಾ ಇದ್ದೀನಿ MP ಅಂದ್ರೆ ನಮ್ಮ ಕ್ಷೇತ್ರದ MLA ಅವ್ರಿಗೆ. ಅವ್ರ ಯೋಗ್ಯತೆಗೆ ಆಗ್ಲಿಲ್ಲ ಅಥವಾ ಅವ್ರು ಏನೂ ಮಾಡಿಸ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ನಾವೇ ಮಾಡೋಣ ಅಂತ ಅನ್ಕೊಂಡು ಎಲ್ಲರ ಹತ್ರ ಭಿಕ್ಷೆ ಬೇಡಾದ್ರೂ ಮಾಡ್ಬೇಕು ಅಂತ ನಿಂತಿದ್ದೀವಿ. ಸೊ ಹಂಗೆ ನಿಮ್ಮ ಏರಿಯಾಗಳ ಸಮಸ್ಯೆಗಳನ್ನ ನೀವೇ ಸ್ವತಃ ಒಂದು ದಿನ ಫ್ರೀ ಮಾಡ್ಕೊಂಡು ನೀವೇ ಎಲ್ಲ ಎತ್ತಾಕ್ಬಿಟ್ಟು, ನೋಡ್ರಪ್ಪ ಇವ್ರು ತಲೆ ಮೇಲೆ ಹಾಕ್ಬೇಕಾ ಅಂತ ಅಂದ್ಬಿಟ್ಟು ಎಲ್ಲ ತಗೊಂಡೋಗಿ ನಿಮ್ಮ MP MLA ಮನೆ ಮುಂದೆ ಹಾಕ್ಬಿಡ್ರಿ. 100-150 ಜನ ಎಲ್ಲ ಜಾಯ್ನ್ ಆಗ್ಬಿಟ್ಟು ಒಂದು MP MLA ಮನೆ ಮುಂದೆ ಹಾಕ್ಬಿಡ್ರಿ. ಯಾಕೆ ಅಂತ ಕೇಳ್ತಾರಲ್ಲ, ಅಯ್ಯೋ ಮುಟ್ಟಾಳ ನಿಮ್ಮ ಮನೆ ಮುಂದೆ ಹಾಕಿರೋದಕ್ಕೆ ಯಾಕೆ ಅಂತ ಇದೆಯಲ್ಲ, ನಮ್ಮ ಮನೆ ಮುಂದೆ ಕಸ ಐತೆ, ನಮ್ಮ ಮನೆ ಮುಂದೆ ಯಾರು ಎತ್ತಾಕ್ತಾರೆ ಅಂತ ಕೇಳಿ. ಯಾಕೆಂತಂದ್ರೆ ಈ ಒಂದು ಸಂವಿಧಾನ ಅಂತಕ್ಕಂಥದ್ದು ಪ್ರತಿ ಒಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಅನ್ನೋದನ್ನ ಕೊಟ್ಟಿದೆ. ಯಾರ ಮಾತುಗಳನ್ನ ಯಾರು ಕಿತ್ಕೊಳ್ಳುವಂತ ಅರ್ಹತೆ ನೈತಿಕತೆ ಪಡ್ಕೊಂಡು ಬಂದಿಲ್ಲ. ಪ್ರತಿಯೊಬ್ಬರಿಗೂ ಮಾತಾಡುವಂತ ಒಂದು ಅರ್ಹತೆ ಇದೆ. ಆ ಮಾತಾಡುವಂತ ವೇ ಅಲ್ಲಿ ಮಾತಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ಯಾವುದೋ ಸಿಜೆಪಿ ಜಿಲ್ಲೆ ಪಕ್ಷ ಬಂತು, ಸೊಳ್ಳೆ ಪಕ್ಷ ಬಂತು, ನೊಣವಿನ ಪಕ್ಷ ಬಂತು, ಏನೋ ಯಜ್ಞಗಳ ಪಕ್ಷ ಬಂತು ಅಂತ ಅಂದ್ಬಿಟ್ಟು ಮುಂದೆ ಅವನು ಬರೋದ್ರಲ್ಲಿ ಡೌಟೇ ಇಲ್ಲ. ಯಾಕೆಂತಂದ್ರೆ ಇನ್ನೊಬ್ಬ ಯಾರೋ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ಇನ್ನೊಂದು ಹೇಳ್ತಾನೆ. ಹಿಂಗೆ ಮಾಡ್ತಾ ಹೋದ್ರೆ ಅವನಿಗೆ ಫಾಲೋವರ್ಸ್ ಇನ್ನೊಂದು ಮತ್ತೊಂದು ಜಾಸ್ತಿ ಆಗುತ್ತೆ ವಿನಃ ನಿಮ್ಗೇನು ಆಗಲ್ಲ ಕಣ್ರಯ್ಯ. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ರಿ. ನಿಮ್ಮ ಏರಿಯಾಗಳನ್ನ ನೀವು ಸ್ವಚ್ಛ ಮಾಡೋದ್ರ ಕಡೆ ಗಮನ ಕೊಟ್ರೆ, ನಿಮ್ಮ ಏರಿಯಾಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಕಡೆ ಗಮನ ಕೊಟ್ಬಿಟ್ರೆ ಎಲ್ಲವನ್ನೂ ಮುಖ್ಯ ಏನಂತಾರೆ ಮಂಗಳಾರತಿ ಎತ್ಬಿಟ್ಟು ಅವರೇ ಜನಗಳೇ ಕಳಿಸ್ಬೋದು, ನೀವುಗಳೇ ಕಳಿಸ್ಬೋದು, ನಾವುಗಳೇ ಕಳಿಸ್ಬೋದು. ನಮ್ಮ ಏರಿಯಾ ಸರಿ ಇಲ್ಲ, ಏನಕ್ಕೆ ಇದಕ್ಕೆ ಬಂದಿದ್ಯಾನಪ್ಪ ನೀನು ಓಟ್ ಕೇಳ್ಕೊಂಡು, ಯಾವ ನೈತಿಕತೆ ಇಟ್ಕೊಂಡು ಬಂದಿದ್ಯಾ ಅಂತ ಚಪ್ಪಲಲ್ಲಿ ಹೊಡೆದ್ಬಿಟ್ಟು ಕಳಿಸ್ಬೋದು. ನಾವೇ ಕ್ಲೀನ್ ಮಾಡೋದಕ್ಕೆ ನಿನ್ನ ಏನಕ್ಕೆ ನಾವು ಗೆಲ್ಲಿಸ್ಕೊಂಡು ಕೊಡಬೇಕು? ನೀನು ದುಡ್ಡು ಮಾಡ್ಕೊಂಡು ನೀನು ಮನೆಯಲ್ಲಿ AC ರೂಮ್ನಲ್ಲಿ ನಿಮ್ಮ ಮನೆ ಹೆಂಡತಿ ಮಕ್ಕಳು ಸಂಸಾರಗಳಿಗೆ ಸಾಕು ಅಂತ ಅಂದ್ಬಿಟ್ಟು ನಾವು ಇಲ್ಲಿಂದ ನಿಮ್ಗೆ ಗೆಲ್ಲಿಸ್ಕೊಂಡು ಕೊಡ್ಬೇಕಾ? ನಮ್ಮ ಕೆಲಸವನ್ನ ಮಾಡ್ಲಿಕ್ಕೆ ನಿಮ್ಮನ್ನ ಬಿಟ್ಟಿರೋದು ಅಂತ ಅಂದ್ಬಿಟ್ಟು ಹೇಳುವಂತ ಒಂದು ನೈತಿಕತೆ ಬರುತ್ತೆ. ದಯವಿಟ್ಟು ಅದ್ರ ಕಡೆ ಎಲ್ಲರೂ ಗಮನ ಹರಿಸಿ. ಯಾವುದೋ ಸಿಜೆಪಿ ಪಕ್ಷ ಅಂತೆ, ಬದನೆಕಾಯಿ ಪಕ್ಷ ಅಂತೆ, ನೆಕ್ಸ್ಟ್ ಬದನೆಕಾಯಿ, ಹೀರೆಕಾಯಿ, ಸೋರೆಕಾಯಿ ಪಕ್ಷನೂ ಬರ್ಬೋದು. ಅವು ಬಂದ್ರೆ ಒಂದು ಅರ್ಥ ಇರುತ್ತೆ ಕಣ್ರಯ್ಯ. ಯಾಕೆಂದ್ರೆ ರೈತರು ಬೆಳೆದಿರ್ತಾರೆ ಹೀರೆಕಾಯಿ, ಸೋರೆಕಾಯಿ, ಬದನೆಕಾಯಿ ಅಂತ ಅಂದ್ಬಿಟ್ಟು ಅವನ್ನೆಲ್ಲ ರೈತರು ಬೆಳೆದಿರ್ತಾರೆ. ಕಾಕ್ರೋಚ್ ಅಂತ ಅಂದ್ಬಿಟ್ಟು ಯಾರೋ ಹೇಳಿದ್ರಂತೆ, ಇನ್ನೊಬ್ಬ ಯಾವನೋ ಅವನಿಗೆ ಮಾಡೋ ಕೆಲಸ ಇತ್ತೋ ಇರ್ಲಿಲ್ವೋ ಎಲ್ಲೋ ಕುತ್ಕೊಂಡು ಅಮೆರಿಕದಲ್ಲೋ ಎಲ್ಲೋ ಕುತ್ಕೊಂಡು ಪಕ್ಷ ಕಟ್ಟದಂತೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿರೋ ಪಕ್ಷಗಳನ್ನ ಬೆಳೆಸುವಂತ ಪ್ರಯತ್ನ ಮಾಡೋಣ. ಮತ್ತೆ ನಮ್ಮ ಕರ್ನಾಟಕದಲ್ಲಿರುವಂತ ಕೆಲವು ರಾಜಕಾರಣಿಗಳು ಇನ್ಕ್ಲೂಡೆಡ್ ಉಪೇಂದ್ರ ಅವರು ಕೂಡ ಮುಂದೆ ಬಂದ್ಬಿಟ್ಟು ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಯಾರನ್ನೋ ಕೇಳಿ ನಾನು ಆ್ಯಪ್ನಲ್ಲಿ ಇಕ್ಕಿದ್ದೀನಿ, ಪುಸ್ತಕದ ಬದನೆಕಾಯಿ ಇದೆ, ಅದರಲ್ಲಿ ಎಲ್ಲರೂ ಟೈಪ್ ಮಾಡಿ ಅಲ್ಲ. ಉಪೇಂದ್ರ ಅವರೇ ದಯವಿಟ್ಟು ನಮ್ಗೆ, ಯಾಕೆಂದ್ರೆ ನಿಮ್ಮನ್ನ ಗುರುಗಳಂತ ಸ್ವೀಕರಿಸಿದೀವಿ ನಾವು. ಸೊ ಹಂಗಿದ್ದಾಗ ದಯವಿಟ್ಟು ಹೋಗಿ ಏನೇನು ಪ್ರಾಬ್ಲಮ್ ಇದೆ, ಯಾವ ಏರಿಯಾನಾದ್ರೂ ಒಂದು ಏರಿಯಾ ಗೆಲ್ಲಿಸ್ಕೊಳ್ಳಿ. ಅದು MP ಸೀಟಲ್ಲೋ MLA ಸೀಟಲ್ಲೋ ಅಥವಾ ಒಂದು ಅಟ್ಲೀಸ್ಟ್ ಕಾರ್ಪೊರೇಟರ್ ಸೀಟ್ನಲ್ಲಾಗಲಿ ಗೆಲ್ಲಿಸ್ಕೊಂಡು ಅಲ್ಲಿನ ಒಂದು ಏರಿಯಾನ ಅಭಿವೃದ್ಧಿ ಮಾಡಿ ಬಂದಿರೋಂಥ ಅಮೌಂಟನ್ನು. ಆಮೇಲೆ ತನ್ನಟ್ಟಿಗೆ ತಾನೇ ಒಟ್ಟು ಬೀಳುತ್ತೆ. ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ, ನೀವೇ ಮಾಡಿ, ನೀವೇ ಚೇಂಜ್ ಆಗಿ ಅಂತ ಅಂದ್ಬಿಟ್ಟು ಹೇಳೋಷ್ಟು ಜನಗಳಿಗೆ ನೀವು ಹೇಳಿದ್ರು ಕೂಡ ಅದನ್ನು ತಗೊಳ್ಳುವಂಥ ಮನಸ್ಥಿತಿ ಮನೋಭಾವನೆ ಇರಲ್ಲ. ಯಾಕೆಂದ್ರೆ ಎಲ್ಲರೂ ಮಿಡಲ್ ಕ್ಲಾಸ್ಗಳೇನೆ. ಇಲ್ಲೊಂದು 30-20 ಭಾಗ ಮಾತ್ರ ಶ್ರೀಮಂತರು ಇರ್ತಾರೆ. ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಜನರಿಗೆ ಆದಷ್ಟು ಬೇಗ ನಿಮ್ಮ ಪಕ್ಷ ಬಂದು ಏನಾದರೂ ಒಳ್ಳೇದಾಗೋದಾದ್ರೆ ಒಳ್ಳೇದು ಮಾಡಿ. ಇಲ್ಲ ಅಂತಂದ್ರೆ ಹಿಂಗೆ ನೀವು ಮೊಬೈಲ್ನಲ್ಲಿ ಬಿಟ್ಟಿದ್ದೀನಿ, ನೀವೇ ಮಾಡಿ ಅಂದ್ಕೊಂಡು ಹಿಂಗೆ ಇರ್ತೀರಿ ನೀವು. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ